ನಮಸ್ತೆ, ಶುಭೋದಯ ಆ್ಯಂಡ್ ವೆಲ್ಕಮ್ ಟು ಡಿವೈನ್ ಮದರ್ ಲೈಟ್ ಮೆಡಿಟೇಷನ್. ಬನ್ನಿ, ಇವತ್ತು ಆ ಜಗನ್ಮಾತೆಯ ಜ್ಞಾನದ ಬೆಳಕನ್ನು, ಪ್ರೀತಿಯ ಧಾರೆಯನ್ನು ನಮ್ಮ ಬೆನ್ಮೂಳೆ, ಯಾವುದೇ ವಿಚಾರಕ್ಕೆ ಬೆನ್ನೆಲುಬು ಅನ್ನೋದು ಒಂದು ರೀತಿಯ ಆಧಾರ ಸ್ತಂಭವಾಗಿ ನಮ್ಮ ಮನಸ್ಸಿನಲ್ಲಿ ಬೆನ್ನೆಲುಬಿನ ರೀತಿ ಮೂಡುತ್ತೆ. ಅದೇ ಬೆನ್ನೆಲುಬಿಗೆ ಆಕೆಯ ಕೃಪೆಯ ಬೆಳಕನ್ನು ತುಂಬಿಕೊಳ್ತಾ ನಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ದಯಪಾಲಿಸು ಅಂತ ಕೇಳ್ಕೊಳ್ಳೋಣ. ಬನ್ನಿ, ಇವತ್ತಿನ 6 ನಿಮಿಷ 6 ಸೆಕೆಂಡಿನ ಡಿವೈನ್ ಮದರ್ ಲೈಟ್ ಮೆಡಿಟೇಷನ್ ಮಾಡೋಣ. ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ. ಪ್ರತಿ ಉಸಿರಿನ ಜೊತೆಯಲ್ಲೂ ನಿಮ್ಮ ದೇಹವು ಹಗೂರವಾಗುತ್ತಿದ್ದ ಹಾಗೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಜಗನ್ಮಾತೆಯನ್ನು ನಿಮ್ಮ ಮನಸ್ಸಿನೊಳಗೆ ಮೂಡಿಸಿಕೊಳ್ಳಿ. ಪ್ರೀತಿ, ಅನುಕಂಪ, ಅನಂತ ಬೆಳಕಿನ ಮೂಲವಾದ ಆ ಜಗನ್ಮಾತೆಯನ್ನು ನಿಮ್ಮ ಹೃದಯದೊಳಗೆ ಅನುಭವಿಸುತ್ತಿದ್ದ ಹಾಗೆ ನಿಮ್ಮ ಸುತ್ತಲೂ ಧನಾತ್ಮಕವಾದ ಪ್ರಕಾಶಮಾನವಾದ ಬೆಳಕು ಆವರಿಸುತ್ತಿರುವ ಹಾಗೆ ಭಾವಿಸುತ್ತಾ ಆಕೆಯ ಸ್ಮರಣೆಯ ಬೆಳಕು ನಿಮ್ಮ ಹೃದಯದಿಂದ ವಿಸ್ತಾರವಾಗಿ ಹರಡುತ್ತಾ ನಿಮ್ಮ ಪ್ರಭೆಯ ತುಂಬ ತುಂಬಿಕೊಳ್ಳುತ್ತಾ ಮಾತೆಯ ಬೆಚ್ಚನೆಯ ಪ್ರೀತಿ, ರಕ್ಷಣೆ ಮತ್ತು ನಿರಂತರವಾದ ಪ್ರೀತಿಯು ನಿಮ್ಮ ಬಳಿಯಲ್ಲೇ ಜೊತೆಯಲ್ಲೇ ಇರುವ ಈ ಮೃದುವಾದ ಅನುಭವವನ್ನು ಆಳವಾಗಿ ಅನುಭವಿಸುತ್ತಾ ಪ್ರಕಾಶಮಾನವಾದ ಸೂರ್ಯನ ಬೆಳಕು ಎಲ್ಲೆಡೆ ಹರಡುವಂತೆ ನಿಮ್ಮ ಪ್ರತಿ ಉಸಿರಿನ ಜೊತೆಯಲ್ಲೂ ಈ ಬೆಳಕು, ಈ ಪ್ರೀತಿಯು ನಿಮ್ಮೊಳಗೆ ಇನ್ನೂ ಆಳವಾದ ಅನುಭವಕ್ಕೆ ಬರುತ್ತಿರುವ ಹಾಗೆ ಭಾವಿಸಿ. ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವ, ಮಾರ್ಗದರ್ಶನ ನೀಡುತ್ತಿರುವ, ನಿರಂತರವಾಗಿ ನಿಯಮಿತವಾದ ಪ್ರೀತಿಯನ್ನು ದಯಪಾಲಿಸುತ್ತಿರುವ ಆಕೆಯ ಪ್ರೀತಿಯನ್ನು ಆಳವಾಗಿ ಅನುಭವಿಸುತ್ತಾ ಆಕೆಯ ಕೃಪೆಯ ಧಾರೆಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಅವಳ ಈ ಕೃಪೆಯ ಜೊತೆ, ಮಮತೆಯ ಜೊತೆ, ಶುಶ್ರೂಷೆಯ ಜೊತೆ ಕೆಲವು ಕ್ಷಣಗಳ ಕಾಲ ಆನಂದದಿಂದ ಆರಾಮದಾಯಕವಾದ ಭಾವನೆಯಲ್ಲಿ ಇರಿ. ಈಗ ನಿಧಾನವಾಗಿ ಜಗನ್ಮಾತೆಯ ಪ್ರೀತಿಯ ಬೆಳಕನ್ನು ನಿಮ್ಮ ಬೆನ್ಮೂಳೆಯ ಮೂಲಕ ಸರಾಗವಾಗಿ ಹರಿಯುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಈ ಬೆಳಕು ನಿಮ್ಮ ಬೆನ್ಮೂಳೆಯ ಪ್ರತಿಭಾಗವನ್ನು ಆವರಿಸುತ್ತಿದ್ದ ಹಾಗೆ ಯಥೇಚ್ಛವಾದ ಪ್ರಾಣಶಕ್ತಿಯು ನಿಮ್ಮ ಬೆನ್ಮೂಳೆಯಲ್ಲಿ ಹರಿಯುತ್ತಿದ್ದ ಹಾಗೆ ಸೊಂಟದಿಂದ ಕುತ್ತಿಗೆಯವರೆಗೂ ಪ್ರತಿಭಾಗದಲ್ಲೂ ಯಥೇಚ್ಛವಾದ ಶಕ್ತಿಯು ನಿಮ್ಮೊಳಗೆ ಅನುಭವಕ್ಕೆ ಬರುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ನಿಮ್ಮ ಬೆನ್ಮೂಳೆಯ ಕೆಳಭಾಗದಲ್ಲಿ, ಮಧ್ಯಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಪ್ರಾಣಶಕ್ತಿಯು ಸರಾಗವಾಗಿ ಹರಿಯುತ್ತಿದ್ದು ಅದರ ಮೂಲಕ ನಿಮ್ಮೆಲ್ಲ ಪ್ರಮುಖ ಅಂಗಾಂಗಗಳಿಗೆ
ಬೆಳಕಿನ ಈ ಅಲೆಗಳು ಪ್ರವೇಶಿಸುತ್ತಿರುವ ಹಾಗೆ ಭಾವಿಸಿ. ನಿಮ್ಮ ಬೆನ್ನಿನಲ್ಲಿ ಪ್ರಾಣಶಕ್ತಿಯು ಸರಾಗವಾಗಿ ಹರಿಯುತ್ತಿದ್ದ ಹಾಗೆ ನಿಮ್ಮ ನರನಾಡಿಗಳ ಮೂಲಕ ನಿಮ್ಮ ದೇಹದ ಪ್ರತಿಯೊಂದು ಪ್ರಮುಖ ಅಂಗಾಂಗಕ್ಕೂ ಯಥೇಚ್ಛವಾದ ಆರೋಗ್ಯದ ಶಕ್ತಿಯು ಪ್ರವೇಶಿಸುತ್ತಿರುವ ಹಾಗೆ ಭಾವಿಸಿ. ನಿಮ್ಮ ಬೆನ್ಮೂಳೆಯಲ್ಲೀಗ ತಾಯಿಯ ಈ ಶುಶ್ರೂಷೆಯ ಶಕ್ತಿಯ ಮುಖಾಂತರ ಆವರಿಸುತ್ತಿರುವ ವಿಶ್ರಾಂತಿಯು ನಿಮ್ಮ ದೇಹದಾದ್ಯಂತ ಹರಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಬೆನ್ಮೂಳೆಯಲ್ಲಿ ಹರಡುತ್ತಿರುವ ಈ ಬೆಳಕಿನ ಕಂಪನಗಳು ನಿಮ್ಮೊಳಗೆ ಸುಂದರವಾದೊಂದು ಶಕ್ತಿಯುತವಾದ ಸ್ಥಿರತೆಯ ಅನುಭವವನ್ನೂ ಸಹ ದಯಪಾಲಿಸುತ್ತಿದೆ. ಆಕೆಯ ಇರುವಿಕೆಯ ವಿಶೇಷವಾದ ಭಾವನೆಯು ಬೆಳಕಿನ ಮುಖಾಂತರ ನಿಮ್ಮ ಬೆನ್ಮೂಳೆಯಲ್ಲಿರುವುದನ್ನು ಭಾವಿಸುತ್ತಾ ನಿಧಾನವಾಗಿ ನೀವು ಇಚ್ಛಿಸಿದಾಗ ಆನಂದದಿಂದ ಕಣ್ಬಿಟ್ಟು ಹೊರಬನ್ನಿ. ಧನ್ಯವಾದಗಳು. ಈ ರೀತಿ ಸೆಲ್ಫ್ ಲವ್ 365 ಅನ್ನೋ ವರ್ಷದಲ್ಲಿ ಯಾವತ್ತು ಬೇಕಾದ್ರೂ ಸೇರ್ಕೊಳ್ಬೋದಾಗಿರುವಂತಹ ಒಂದು ಅಮೇಝಿಂಗ್ ಇಂಟೆನ್ಸ್ 365 ಪ್ರೋಗ್ರಾಮಲ್ಲಿ ಆಳವಾದ ಯೋಗ, ಧ್ಯಾನ, ಬ್ರೈನ್ ಟ್ರೈನಿಂಗ್ ಮತ್ತು ಲೈವ್ ವೆಲ್ನೆಸ್ ಪ್ರೋಗ್ರಾಮಿಂಗನ್ನು ಅಟೆಂಡ್ ಮಾಡ್ತಾ ಯಾವ ರೀತಿ ಸುಧಾರಣೆಯನ್ನು ತನ್ನ ಜೀವನದಲ್ಲಿ ಅನುಭವಿಸಿದ್ದಾರೆ ಭಾಗವಹಿಸೋರು ಅನ್ನೋದನ್ನು ಒಮ್ಮೆ ಗಮನಿಸಿ ಅದರ ಮೂಲಕ ನಾವು ಕೂಡ ಸ್ಫೂರ್ತಿಯನ್ನು ತಗೊಳ್ಳೋಣ. ನೀವು ಕೂಡ ಈ ಸೆಲ್ಫ್ ಲವ್ 365ನ ಜರ್ನಿಯಲ್ಲಿ ಇರಬಹುದು, ಭಾಗವಹಿಸಬಹುದು. ಅದಕ್ಕೆ QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ. ನೀವು ಈ ಜರ್ನಿಯನ್ನು ಹೇಗೆ ಇನಿಷಿಯೇಟ್ ಮಾಡಬಹುದು ಅನ್ನೋ ಡೀಟೇಲ್ಸ್ ಕೂಡ ಅದರಲ್ಲಿದೆ. ಬನ್ನಿ ಅವರ ಒಪಿನಿಯನ್ನ ಹಂಚ್ಕೊಳ್ಳುವುದ ಆ ಸಂಭ್ರಮವನ್ನು ಗಮನಿಸೋಣ. ಮತ್ತೆ ನಾಳೆ ಸಿಗ್ತೀನಿ. ಧನ್ಯವಾದಗಳು. ನಮಸ್ತೆ ಮ್ಯಾಮ್. ಶುಭೋದಯ. ಎಸ್, ಹೇಳಿ, ಯಾಕೆ ಒಬ್ಬ ವ್ಯಕ್ತಿ ಸ್ವಯಂ ಪ್ರೀತಿ 365 ಸೇರ್ಕೊಳ್ಬೇಕು? ಸೆಲ್ಫ್ ಲವ್ 365 ಯಾಕೆ ಸೇರ್ಬೇಕು ಅಂದ್ರೆ, ಮನುಷ್ಯ ಪ್ರತಿದಿನ ಹುಟ್ಟಿದ ಮೇಲೆ ಬದುಕಲೇಬೇಕು. ಅದು ಕನ್ಫರ್ಮ್ ಗೊತ್ತಿರೋದು. ನಾನು ಒಂದಿನ ಹುಟ್ಟಿದೀನಿ, ಬದುಕ್ತೀನಿ, ಸಾಯ್ತೀನಿ ಅನ್ನೋದು ಕನ್ಫರ್ಮ್. ಬಟ್ ಅರ್ಥಪೂರ್ಣವಾಗಿ ಬದುಕ್ಬೇಕು ಅಂದ್ರೆ ನಾನು ಹುಟ್ಟಿದೀನಿ ಹೆಂಗೋ ಬದುಕ್ಬಿಟ್ಟು ಹೊಟ್ಟೋಗೋದಲ್ಲ, ಬದುಕಿದೀನಿ, ಅರ್ಥಪೂರ್ಣವಾಗಿ ಬದುಕ್ತೀನಿ, ಮತ್ತೆ ಸತ್ತ ಮೇಲೂ ಬದುಕಿರ್ತೀನಿ ಅನ್ನೋ ತರ ಬದುಕ್ಬೇಕು ಅನ್ನೋದಾದ್ರೆ ಅದನ್ನ ಅರ್ಥ ಮಾಡ್ಕೊಂಡು ನನ್ನನ್ನು ನಾನು ಅರ್ಥ ಮಾಡ್ಕೊಂಡು ನನ್ನನ್ನು ನಾನು ಪ್ರೀತಿಸೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ ಸುತ್ತಮುತ್ತ ಇರೋರ್ನ ಪ್ರೀತಿಸೋಕ್ ಸ್ಟಾರ್ಟ್ ಆಗೋದು. ಮತ್ತೆ ಆ ರೀತಿ ಬದುಕಿದ್ರೆ ಮಾತ್ರನೇ ನಿಜವಾದ ಜೀವನ ಮನುಷ್ಯನ್ಗೆ. ಅದನ್ನ ಬದುಕ್ಬೇಕು ಅಂದ್ರೆ ಈ ತರ ಒಂದು ಪ್ಲಾಟ್ಫಾರ್ಮ್ ಖಂಡಿತ ಪ್ರತಿಯೊಬ್ಬರಿಗೂ ಬೇಕು. ಸೆಲ್ಫ್ ಲವ್ 365 ಅಲ್ಲಿ ಪ್ರತಿದಿನ ಬದುಕಿಸ್ತೀರಾ ನೀವು ಅಂದ್ರೆ ಸರಿಯಾದ ದಾರಿನ ತೋರಿಸ್ತಾ, ನಾವು ಮಾಡೋ ತಪ್ಪನ್ನೆಲ್ಲ ತಿದ್ದುತ್ತಾ, ನೀನ್ ಇದು ಈ ರೀತಿ ನಡೆದ್ರೆ ಅದು ಸರಿಯಾದ ದಾರಿ ನಿನ್ನ ಗುರಿ ಮುಟ್ಟೋದಕ್ಕೆ, ಅಥವಾ ನಿನ್ನ ಜೀವನ ಅರ್ಥಪೂರ್ಣ ಆಗೋದಕ್ಕೆ, ಅಥವಾ ನೀನು ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋದಕ್ಕೆ ಅಂತ ತಿಳಿಸುವಂತ ಒಂದು ವೇದಿಕೆ ಇದು. ಅದಕ್ಕೆ ಪ್ರತಿಯೊಬ್ರು ಸೆಲ್ಫ್ ಲವ್ ನ ಕಲ್ತು ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮ ಸುತ್ತಮುತ್ತ ಇರೋರನ್ನ ಪ್ರೀತಿಸ್ಬೇಕು ಅಂತ ಸೆಲ್ಫ್ ಲವ್ ಖಂಡಿತ ಬೇಕು.